ಪ್ರಿಯ ಸ್ನೇಹಿತರೆ ನಮಸ್ಕಾರ. ಹಾಸನದ ಅಧಿದೇವತೆ, ಕೋಟ್ಯಾಂತರ ಜನಗಳ ಆರಾಧ್ಯ ದೈವ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆದು ಕೋಟ್ಯಾಂತರ ಭಕ್ತರು ಆ ತಾಯಿಯ ದರ್ಶನ ಭಾಗ್ಯವನ್ನು ಪಡೆದು ಶಾಸ್ತ್ರೋಕ್ತವಾಗಿ ದೇವಿಯ ದೇಗುಲದ ಬಾಗಿಲನ್ನು ಮುಚ್ಚಲಾಗಿದೆ. ಇನ್ನು ಈ ಬಾರಿಯ ಪ್ರಮುಖ ಅಂಶಗಳನ್ನು ನಾವು ಗಮನಿಸೋದಾದರೆ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ಮೊದಲನೆಯದಾಗಿ ಈ ಒಂದು ದೇವಾಲಯದ ವಿಶಿಷ್ಟತೆ ಏನು ಅಂತ ಅಂದರೆ, ಬೇರೆ ದೇವಾಲಯಗಳೆಲ್ಲವನ್ನೂ ಕೂಡ ನಾವು ಗಮನಿಸಿರಬಹುದು, ವರ್ಷಪೂರ್ತಿ ದರ್ಶನದ ಭಾಗ್ಯ ಇರುತ್ತೆ. ಆದರೆ ಹಾಸನಾಂಬ ದೇವಿಯ ದೇವಾಲಯದ ಬಾಗಿಲು ವರ್ಷಕ್ಕೊಮ್ಮೆ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ಮೊದಲ ಗುರುವಾರದಂದು ತೆರೆಯಲಾಗುತ್ತೆ. ಸುಮಾರು 9 ರಿಂದ 15 ದಿನಗಳ ನಂತರ ಬಾಗಿಲನ್ನು ಮುಚ್ಚಲಾಗುತ್ತೆ. ಇನ್ನು ನಂಬಿಕೆಗಳನ್ನು ನಾವು ಗಮನಿಸೋದಾದರೆ, ದೇವಾಲಯದ ಬಾಗಿಲನ್ನು ಮುಚ್ಚುವಾಗ ಹಚ್ಚಿಟ್ಟಂತಹ ದೀಪ, ಇಟ್ಟಂತಹ ನೈವೇದ್ಯ, ಹೂಗಳು ಮುಂದಿನ ವರ್ಷ ಬಾಗಿಲು ತೆಗೆಯುವವರೆಗೆ ತಾಜಾವಾಗಿರುತ್ತದೆ ಅನ್ನುವಂತಹ ಒಂದು ಪ್ರಮುಖ ಸುದ್ದಿ, ಒಂದು ಪವಾಡ ಇಲ್ಲಿ ನಡೆಯುವಂಥದ್ದು. ಇನ್ನು ವರ್ಷದಿಂದ ವರ್ಷಕ್ಕೆ ನಾವು ಗಮನಿಸೋದಾದರೆ ಹಾಸನಾಂಬ ದೇವಿಯ ದರ್ಶನವನ್ನು ಪಡೆಯುವಂತಹ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಸುಮಾರು 26 ಲಕ್ಷಕ್ಕೂ ಹೆಚ್ಚು ಜನ ಆ ದೇವಿಯ ದರ್ಶನವನ್ನು ಪಡೆದಿದ್ದಾರೆ. 26 ಲಕ್ಷ ಜನ ದರ್ಶನವನ್ನು ಪಡಿತಾರೆ ಅಂತ ಅಂದರೆ, ಇಷ್ಟು ಜನಗಳನ್ನು ಕೂಡ ಬಂದು ದರ್ಶನವನ್ನು ಪಡೆಯುವ ಸಂದರ್ಭದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ಕೋಬೇಕಾಗಿರುತ್ತೆ. ಒಂದು ಜಿಲ್ಲಾಡಳಿತದ ಕಾರ್ಯವನ್ನು ಈ ಒಂದು ವಿಷಯಕ್ಕೆ ಮೆಚ್ಕೊಬೇಕು. ಇಷ್ಟು ಜನಗಳಿಗೂ ಕೂಡ ಯಾವುದೇ ರೀತಿ ಸಣ್ಣಪಟ್ಟ ಲೋಪದೋಷವು ಬಾರದಂತೆ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದರು. ಇನ್ನು ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರ ಕೆಲಸ ವೈಯಕ್ತಿಕವಾಗಿ ನನಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ಒಬ್ಬರು ಮಿನಿಸ್ಟರ್ ಆದರೂ ಕೂಡ ಆ ದೇವಸ್ಥಾನಕ್ಕೆ ಪ್ರತಿದಿನ ಬರುವ ಭಕ್ತಾದಿಗಳಿಗೆ ಮಾರ್ಗದರ್ಶನವನ್ನು ನೀಡುವಂಥದ್ದು, ಲೈವ್ ಬಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಅವರಿಗೆ ಶೇರ್ ಮಾಡುವಂಥದ್ದು ಇದೆಯಲ್ಲ, ಅದು ನಿಜಕ್ಕೂ ಅವ್ರ ಬಗ್ಗೆ ನನಗೆ ತುಂಬ ಖುಷಿ ಕೊಟ್ಟಂತಹ ವಿಚಾರ. ಯಾವುದೇ ರೀತಿ ಜಂಬ ಇಲ್ಲದೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ರೀತಿಯಲ್ಲಿ ಅವರು ನಡೆದುಕೊಂಡಂತಹ ರೀತಿ, ತಮ್ಮ ಮನೆಯ ಕೆಲಸದ ರೀತಿ, ಅವರು ಇದನ್ನು ನಿಭಾಯಿಸಿದಂತಹ ರೀತಿ, ಜಿಲ್ಲಾಡಳಿತ ನಡೆದುಕೊಂಡಂತಹ ರೀತಿ ನಿಜಕ್ಕೂ ಬಹಳ ಸಂತೋಷ ಕೊಟ್ಟಂತಹ ವಿಚಾರ. ಇನ್ನು ಸುಮಾರು ಗಣ್ಯರು, ರಾಜಕಾರಣಿಗಳು, ಚಲನಚಿತ್ರ ನಟ ನಟಿಯರು ಸೇರಿದಂತೆ ಸುಮಾರು 26 ಲಕ್ಷಕ್ಕೂ ಹೆಚ್ಚು ಜನ ತಾಯಿಯ ದರ್ಶನವನ್ನು ಪಡೆದಿದ್ದಾರೆ. ಇನ್ನು ಕ್ಯೂನಲ್ಲಿ ನಿಂತಿದ್ದವರ ಪರಿಸ್ಥಿತಿ, ಏಕೆಂದರೆ ಜನ ಹೆಚ್ಚಾದ ಕಾರಣವಾಗಿ, ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳವಾದ ಕಾರಣದಿಂದ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ತಾಯಿಯ ದರ್ಶನವನ್ನು ಮಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು. ಆದರೂ ಕೂಡ ಯಾವುದೇ ರೀತಿ ಸಮಸ್ಯೆ, ಲೋಪದೋಷಗಳು ಇರದೇ ರೀತಿಯಲ್ಲಿ ಆಯಿತು. ಆದರೂ ಕೂಡ ಸ್ವಲ್ಪ ಕ್ಯೂನಲ್ಲಿ 5 ಗಂಟೆ 10 ಗಂಟೆ ಕಾಯುವಂಥದ್ದು ಒಂದಷ್ಟು ಜನರಿಗೆ ಸ್ವಲ್ಪ ಅಸಮಾಧಾನವನ್ನು ಕೂಡ ತಂದಿರಬಹುದು. ಅದಾದ ನಂತರ ಯಾರ್ಯಾರು ಈ ಒಂದು ಕ್ಯೂನಲ್ಲಿ ಬಂದು ತಾಯಿಯ ದರ್ಶನವನ್ನು ಪಡೀತಾರೆ ಅವರೆಲ್ಲರಿಗೂ ಕೂಡ ಪ್ರಸಾದದ ವಿತರಣೆಯನ್ನು ಕೂಡ ಈ ಬಾರಿ ಮಾಡಲಾಗಿತ್ತು. ಅದು ಕೂಡ ಬಹಳ ಸಂತೋಷದ ವಿಚಾರ. ಏಕೆಂದರೆ ಅನೇಕ ಜನ ಕ್ಯೂನಲ್ಲಿ ಗಂಟೆಗಟ್ಟಲೆ ನಿಂತು ಹಸುವಿನಿಂದ ಒದ್ದಾಡ್ತಿರ್ತಾರೆ. ಸೊ ಹಾಗಾಗಿ ಇವರೆಲ್ಲರಿಗೂ ಕೂಡ ಪ್ರಸಾದದ ವಿತರಣೆಯನ್ನು ಮಾಡಿದ್ದಂಥದ್ದು ಕೂಡ ಶ್ಲಾಘನೀಯ ಕೆಲಸ. ಇನ್ನು 1,000 ರೂಪಾಯಿ ಮತ್ತು 300 ರೂಪಾಯಿ ಟಿಕೆಟ್ ಯಾರ್ಯಾರು ತೆಗೆದುಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಫ್ರೀ ಲಡ್ಡುವನ್ನು ಕೂಡ ವಿತರಣೆಯನ್ನು ಮಾಡಲಾಯಿತು. ಇನ್ನು ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ತುಂಬ ಪ್ರಮುಖ ಆಕರ್ಷಣೆ ಅಂತ ಅಂದರೆ, ಇಡೀ ನಗರ ದೀಪಾಲಂಕಾರಗಳಿಂದ ಕಂಗೊಳಿಸ್ತಾ ಇರುತ್ತೆ. ಒಂದು ರೀತಿ ನವವಧುವಿನಂತೆ ನೋಡೋದೇ ಒಂದು ಚಂದ ಹಾಸನ ನಗರವನ್ನು. ಹಾಸನದಲ್ಲಿ ವಾಸಿಸುವಂತಹ ಅನೇಕರಿಗೆ ಇದೊಂದು ರೀತಿ ಹಬ್ಬ. ಆ ದೀಪಾಲಂಕಾರ ಎಲ್ಲಿ ನೋಡಿದರೂ ಕೂಡ ಲೈಟಿಂಗ್ಸ್ ಇರ್ತದೆ, ಎಲ್ಲಿ ಓಡಾಡೋದೇ ಒಂದು ರೀತಿ ಏನೋ ಒಂಥರ ಖುಷಿ. ಸುಮ್ಮನೆ ಏನಾದರೂ ಒಂದು ಸಲ ಸಿಟಿ ರೌಂಡ್ ಹಾಕೋಣ ಅನ್ನುವಂತಹ ಮನಸ್ಥಿತಿ ಇರುತ್ತೆ. ಇನ್ನು ದೇವಸ್ಥಾನದಲ್ಲಿ ಮಾಡಿರುವಂತಹ ಹೂವಿನ ಅಲಂಕಾರವೂ ಕೂಡ ಬಹಳ ಆಕರ್ಷಣೆ, ಬಹಳ ಸುಂದರವಾಗಿ ಮಾಡಿರ್ತಾರೆ. ಯಾರ್ಯಾರೆಲ್ಲ ದರ್ಶನವನ್ನು ಪಡೆದಿದ್ದೀರಿ ಅವರೆಲ್ಲರೂ ಕೂಡ ನೋಡಿರ್ತೀರಿ, ತುಂಬ ಚೆನ್ನಾಗಿ ಮಾಡಿರ್ತಾರೆ ಹೂವಿನ ಅಲಂಕಾರವು ಕೂಡ, ಅದು ತುಂಬ ಇಷ್ಟ ಆದಂಥದ್ದು. ಇನ್ನು ಇದಲ್ಲದೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಮುಖ್ಯವಾಗಿ ಗಮನ ಸೆಳೆಯುವಂಥ ವಿಚಾರ ಅಂತ ಅಂದರೆ, ಈ ಬಾರಿ ಆದಾಯದಲ್ಲೂ ಕೂಡ ಗಣನೀಯವಾಗಿ ಹೆಚ್ಚಳವಾಗಿದೆ. ಸುಮಾರು
25,59,87,327 ರೂಪಾಯಿಗಳು ಈ ಬಾರಿ ಬಂದಿರುವಂಥದ್ದು ಆದಾಯ. ಸುಮಾರು 1,000 ಮತ್ತು 300 ರೂಪಾಯಿ ಟಿಕೆಟ್ ಹಾಗೂ ಲಾಡು ಪ್ರಸಾದ ಇದರಲ್ಲೇ 22 ಕೋಟಿ ರೂಪಾಯಿ ಬಂದಿದೆ. ಇನ್ನು ಹುಂಡಿ ಹಣ ಇದರಲ್ಲಿ ಬಂದಿರುವಂಥದ್ದು 3,68,12,275 ರೂಪಾಯಿ. ಇನ್ನು ಚಿನ್ನ ಬೆಳ್ಳಿ ಇದು ಕೂಡ ಈ ಸಲ ಬಂದಿರುವಂಥದ್ದು ಸುಮಾರು 75 ಗ್ರಾಮ್ ಚಿನ್ನ, 1 kg ಬೆಳ್ಳಿ ಈ ಬಾರಿ ಸಂಗ್ರಹ ಆಗಿದೆ. ಇನ್ನು ಅನೇಕರಿಗೆ ಪ್ರಶ್ನೆ ಇದೆ, ಏನು ಮಾಡ್ತಾರೆ ಈ ಹಣವನ್ನೆಲ್ಲ? ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾರಾ ಅಥವಾ ಹೇಗೆ ಅನ್ನೋದಕ್ಕೆ ಒಂದು ಉತ್ತರ ಅಂದರೆ, ದೇವಾಲಯ ಆಡಳಿತ ಮಂಡಳಿ ಸುಮಾರು ಒಟ್ಟು ಆದಾಯದಲ್ಲಿ 8ರಿಂದ 10 ಕೋಟಿ ರೂಪಾಯಿ ಹಣವನ್ನು ಸಾರ್ವಜನಿಕ ವ್ಯವಸ್ಥೆ, ಪ್ರಸಾದ ವಿತರಣೆ, ಲಡ್ಡು ತಯಾರಿ, ವಿದ್ಯುತ್ ಅಲಂಕಾರ, ಹೂ ಅಲಂಕಾರ ಹಾಗೂ ಇತರೆ ಹಬ್ಬದ ಖರ್ಚುಗಳಿಗೆ ಬಳಸಲಾಗುತ್ತೆ. ಉಳಿದ ಹಣವನ್ನು ದೇವಸ್ಥಾನದ ಖಾತೆಯಲ್ಲಿ ಠೇವಣಿ ಇಡಲಾಗುತ್ತೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಒಳ್ಳೆ ವಿಷಯಕ್ಕೆ, ಒಂದು ಒಳ್ಳೆ ಕೆಲಸಕ್ಕೆ ಈ ಒಂದು ಹಣ ವಿನಿಯೋಗವಾದರೆ ತುಂಬ ಸಂತೋಷ. ಹಾಗೆ ಒಟ್ಟಾರೆ ಯಾರೆಲ್ಲ ಈ ಬಾರಿ ಹಾಸನಾಂಬೆ ತಾಯಿಯ ದರ್ಶನವನ್ನು ಮಾಡಿದ್ರಿ, ನಿಮ್ಗಾದ ಅನುಭವವನ್ನು ಕಮೆಂಟ್ ಮಾಡಿ. ಇನ್ಯಾರೆಲ್ಲ ದರ್ಶನ ಮಾಡಿಲ್ಲ ಅವರೆಲ್ಲರೂ ಕೂಡ ಮುಂದಿನ ಬಾರಿ ಖಂಡಿತ ಬಂದು ದರ್ಶನವನ್ನು ಮಾಡಿ. ಪ್ರತಿಯೊಬ್ಬರಿಗೂ ಕೂಡ ಹಾಸನಾಂಬ ದೇವಿ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.